ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಪೂಜೆ ಮಾಡ್ಕೊಂಡು ನನ್ನ ಮಗ ಊರಿಂದ ಬಂದಿದ್ದೆ, ದೇವಸ್ಥಾನಕ್ಕೆ ಹೋಗೋಣ ಅಂತಂದೇಳಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ಲಿಶಾ, ನಾನು, ನನ್ನ ಮಗ ಮೂವರು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಭಾಳ ದಿನ ಆಗಿತ್ತಲ್ಲ, ಹಾಗೆ ಅವನಿಗೂ ಹಾಸ್ಟ್ಲಿಂದ ಬಂದನೇ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಿಶಾ ನೋಡ್ರಿ ಬಾಯ್ ಮಾಡ್ತಾ ಇದ್ದಾಳೆ ಹೋಗೋಕ್ಕೆ. ನಾನು ಹಿಡ್ಕೊಳ್ತೀನಿ ಬ್ಯಾಗ್, ನಾನು ಹಿಡ್ಕೊಳ್ತೀನಿ ಅಂತಂದೇಳಿ ಹಿಡ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಸಾಯಿಬಾಬಾ ದೇವಸ್ಥಾನಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ದೇವಸ್ಥಾನ ಬಂತು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು 12:30ವರೆಗೆ ವಿಶೇಷ ಪೂಜೆ. ಕರೆಕ್ಟ್ ಪೂಜೆ ಸಮಯಕ್ಕೆ ಬಂದೀವಿ ನಾವು. ಎಷ್ಟು ಖುಷಿ ಆಗುತ್ತೆ ಅಂದರೆ ಪೂಜೆ ಸಮಯಕ್ಕೆ ಬಂದಿದ್ದೀವಿ ಅಂತಂದೇಳಿ. ವಿಶೇಷ ಪೂಜೆ 12ವರೆಗೆ ಮಹಾಮಂಗಳಾರತಿ ಆಗ್ತಿರುತ್ತೆ. ಮಹಾಮಂಗಳಾರತಿ ನೋಡ್ಕೊಂತ ಪೂಜೆ ಮಾಡಿಕೊಂಡು ಎಷ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಇವತ್ತು ಹೋಳಿಗೆ ಮಾಡೋಣ ಅಂತ ಹೋಳಿಗೆಗೆಲ್ಲ ಬೆಳಗ್ಗೆನೇ ಇದು ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ. ಈಗ ಬಂದು ಹೋಳಿಗೆ ಮಾಡೋಣ ಅಂತ ಹೋಳಿಗೆ ಮಾಡ್ತಿದ್ದೆ. ಬೆಳಗ್ಗೆನೇ ಹಿಟ್ಟು ಕಸಿಟ್ರೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಹೋಳಿಗೆ ಮಾಡಿ ಅಂತೇನೋ ಹೋಳಿಗೆ ತಿನ್ನಬೇಕು ಅನ್ನಿಸ್ತು. ನನ್ನ ಮಗ ಬೇರೆ ಊರಿಂದ ಬಂದಿದ್ದನಲ್ಲ, ಹಾಗಾಗಿ ಹೋಳಿಗೆ ಮಾಡೋಣ ಅಂತ ಹೋಳಿಗೆ, ಆಮೇಲೆ ಹೋಳಿಗೆ ಸಾಂಬಾರು, ಪಲ್ಯ ಎಲ್ಲ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ, ಸ್ಮೂತಾಗಿ ಹೋಳಿಗೆ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಎಲ್ಲ ಊಟ ಮಾಡ್ತಾಯಿದ್ವಿ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅವನಿನ್ನು 2 ದಿನ ಇರ್ತಾನೆ, ಆಮೇಲೆ ಹಾಸ್ಟ್ಲಿಗೆ ಹೋಗ್ತಾನೆ. ಊಟ ಮಾಡ್ಕೊಂಡು ಅಷ್ಟೇ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ಹೊಸ ಯೂಟ್ಯೂಬರ್, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಹಂಗೆ ಟಿ ವಿ ನೋಡ್ಕೊತಾನೆ ಊಟ ಮಾಡ್ತಾ ಇದ್ವಿ. ನೋಡಿರಿ ನನ್ನ ಮಗಳೂ ಹೋಳಿಗೆ ತಿಂತಾ ಇದ್ದಾಳೆ. ಹೋಳಿಗೆ ಸಾಂಬಾರು ಅಂದರೆ ಅವಳಿಗೆ ತುಂಬ ಇಷ್ಟ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದರೆ ನಾವು ಮುಂದೆ ಇನ್ನೂ ವ್ಲಾಗ್ ಮಾಡೋಕ್ಕೆ ಸ್ಫೂರ್ತಿಯಾಗುತ್ತೆ. ಬಾಯ್ ಫ್ರೆಂಡ್ಸ್.